ಜೀವನದಾಗ ಮುಂದೆ ಏನಾಗ್ಬೇಕಂತ ಮಾಡ್ರಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲೋ ಜೀವನದಾಗ ಉದ್ಧಾರ ಆಗ್ಬೇಕು, ಮದುವೆ ಹಾಕಿರಿ. ಮದುವೆ ಆಗಿಂದ ಉದ್ಧಾರ ಆಗ್ತೇವೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತು ಗಣರಾಜ್ಯೋತ್ಸವ ಐತಿ, ಅದರ ಸಂಬಂಧ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನಗೂ ಹೇಳ್ರಿ, ನನಗೂ ಕಮೆಂಟ್ ಹಾಕ್ರಿ. ನೋಡ್ರಿ, ಕೋಣೆ 7 ಹಾಕಿ ಬಂತೆ, ಸ್ವಲ್ಪ ಬೆಳಕಾಗೈತಿ. ಇವ್ರು ಹುಡುಗರದಾಗ 3 ಮಂದಿ ಹುಡುಗರು ಅದ್ರ, ಒಬ್ಬ ಹುಡುಗ ಮಿಸ್ ಆಗ್ಯಾನ. ಮಿಸ್ ಆಗೈತಿ. ಇನ್ನೊಬ್ಬ ಇದಕ್ಕೆ ಬಂದಿಲ್ಲ, ಮಕ್ಕೊಂಡನ. ಎದ್ರ ಸಂಬಂಧ ಮಕ್ಕೊಂಡನ? ಆರಾಮಿಲ್ಲ ಅಂತ. ಮುಂದೆ ಸಣ್ಣ ವಿರಾಟ್ ಕೊಹ್ಲಿ ಆರಾಮಿಲ್ಲ ಅಂತ, ಅದಕ್ಕೆ 3 ಮಂದಿ ವಿರಾಟ್ ಕೊಹ್ಲಿ ಅವ್ರ ದೋಸ್ತರು ಬಂದ್ಬಿಟ್ರ. ರನ್ನಿಂಗ್ ಸ್ಟಾರ್ಟ್ ಮಾಡಿದ. ಭೂಮಿ ಸೀಳ್ತೈತೆ ಅಂತೇಳಿ ಅದಕ್ಕೆ ಮೆಲ್ಲ ಕೊಂಟಾನ. ಸ್ಪೀಡ್ ಹೋಗಂದ್ರು ಹೋಗಲ್ಲ. ಅದಕ್ಕೆ ನಾನು ಒಂದ್ ಜೊತೆ ರನ್ನಿಂಗ್ ಮಾಡ್ಕೊಂತ ಇವತ್ತು ನಮ್ಮ ಸ್ಕೂಲ್ ಹುಡಿ ಹಾಕ್ತೀನಿ ನೋಡ್ರಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸಾಕು ಬಿಡು, ಎಷ್ಟು ಹೊಡ್ತೀವಿ, ಭೂಮಿ ಸೆಳ್ತೈತಿ, ಸಾಕು ಬಿಡು ಓಡೋದ ಅಂತ ಹೇಳಿದಕ್ಕೆ ಇವಾಗ ಸ್ಪೀಡ್ ಹೋಗಿ ಅಲ್ಲಿ ಕುಂದಿರ್ತಾನ. ಇವಾಗ ಹುಡುಗರು ಮಾತಾಡ್ಸ್ಕೊಂಬರಿ. ಹಲೋ ಗೈಸ್, ನೋಡ್ರಿ ಗೈಸ್, ಬಂದು ಇವ್ರಿಗೆ ಕ್ವಶನ್ ಕೇಳೋಣ, ಇವ್ರು ಇನ್ನೇನು ಉತ್ತರ ಕೊಡ್ತಾರೆ ನೋಡೋಣ. ಹಲೋ ಅಪ್ಪಿ, ಜೀವನದಾಗ ಮುಂದೆ ಏನಾಗ್ಬೇಕಂತ ಮಾಡ್ರಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲೋ ಜೀವನದಾಗ ಉದ್ಧಾರ ಆಗ್ಬೇಕು, ಮದುವೆ ಹಾಕಿರಿ. ಮದುವೆ ಆಗಿಂದ ಉದ್ಧಾರ ಆಗ್ತೇವೆ. ನೋಡ್ರಿ ಗೈಸ್, ಮದುವೆ ಹಾಕೋಣಂತ. ಮೊದ್ಲ ಮದುವೆಯಾಗ ಏನ್ ಮಾಡ್ತಿ? ಮದುವೆ ಆಗಿಂದ ಉದ್ಧಾರ ಆಗ್ತೀವಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ಮದುವೆಯಾಗ ಏನ್ ಮಾಡ್ತಿ? ಮದುವೆ ಆಗಿನ ಮಕ್ಕಳಿಗೆ ಮಾಡಿ ಉದ್ಧಾರ ಮಾಡ್ತೀವಿ. ಮಕ್ಕಳಿಗೆ ಉದ್ಧಾರ ಮಾಡ್ತೆ. ನೋಡ್ರಿ ಗೈಸ್, ಇಂಥವ್ರು ಇರ್ತಾರ ಹುಡುಗರು. ಯಾರು ಇವ್ರಲ್ಲ? ಹುಡುಗರದು ಮೋಸ್ಟ್ಲಿ ನಂಗೆ ಅನ್ಸಿದ ಮಟ್ಟಿಗೆ ಗೌರ್ಮೆಂಟ್ ಸ್ಕೂಲ್ ಇರ್ಬೇಕು. ಚಕ್ ಉತ್ತರ ಕೊಟ್ಟರೆ. ಇವಾಗ ಹೈಸ್ಕೂಲ್ ಕಡೆ ಹೋಗಂಬರ್ರಿ. ನಮ್ಮಣ್ಣ ಹಾಕೊಂಡಿದ್ದಂಗೆ 2.5 ಲಕ್ಷ ರೂಪಾಯಿ ಪ್ಯಾಂಟ್, 1 ಲಕ್ಷ ರೂಪಾಯಿ, ಅದು ಜರ್ಕಿನ್ ಕೈಯಾಗಿದ್ದು 50,000 ರೂಪಾಯಿ. ಅದಕ್ಕೆ ಏನು ಹೊಲಸು ಆಗ್ಬಿಡೈತಿ, ಸ್ವಲ್ಪ ಧೂಳ ಜಡಿಸಿ ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಬಾಜುನ ಒಬ್ರು ಅಂಕಲರ್ ಇದ್ರೆ ಅವ್ರು ಹೆಂಗೆ ವರ್ಕ್ ಮಾಡತ್ತಾರ ನೋಡ್ರಿ. ಅವರು ಅಂಕಲರ್ ನೆಲದ ಮ್ಯಾಗ ಕೈ ಇಟ್ಟು ಗೋಡೆ ಕಲಿಗೆ ಕಾಲಿಟ್ಟು ಕೈಲಿ ಡಿಪ್ಸ್ ಹೊಡ್ಯಾಕತ್ತಿದ್ರು. ಟ್ರೈ ಮಾಡಕತ್ತಾರ ಏನು ನೋಡ್ಕೊಂಡು ನಾವು ಅಲ್ಲೇ ನಿಂತು ಬಿಟ್ಟಿದ್ವಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಇನ್ನೂ 1 ಮಂತ್ ಬಿಟ್ಟು 10th ಎಕ್ಸಾಮ್ ಅದಾವೆ. ಅದಕ್ಕಂತೇಳಿ ಮೋಟಿವೇಶನ್ ಕೊಡ್ಬೇಕಂತೇಳಿ ಬೋರ್ಡ್ ಮ್ಯಾಗ ಪೆನ್ಸಿಲ್ ಹೆಂಗೆ ಬರ್ದಾರ ನೋಡ್ರಿ. ಆದರೂ ಎಲ್ಲ ನಾವು ಓದಿದ್ದೆ ಅಲ್ಲಿ ನಾನು ಎಕ್ಸಾಮ್ ಮುಗಿದು ಬಿಟ್ಟಿದ್ದು. ಬೇಸಿಗೆ 3rd ಸೆಮಿನು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವನು ಇದೇ ಹೈಸ್ಕೂಲಿದ್ದ ಹಳೆ ವಿದ್ಯಾರ್ಥಿ ನೋಡ್ರಿ. ಇವ ಅಣ್ಣ ನನ್ನ ಅಡ್ರೆಸ್ ಕೂಕೊಂತ ನಾ ಇದ್ದಲ್ಲಿಗೆ ನಂಗೆ ಮಾತಾಡ್ಸಕ್ಕಂತೇಳಿ ಬಂದ್ಬಿಟ್ಟ. ಭಾಳ ದಿವಸ ಆಗಿತ್ತು ಮೀಟಾಗಿ. ಇವಾಗ ಏನೇನು ಏತಾನ ಎಲ್ಲ ಕೇಳಂಬರಿ. ಇವಾಗ ಏತ ನೋಡ್ರಿ ಈಗ. ಹೊಡಿದು 3 ರೌಂಡ್. ಹಾ, ಬರೇ ನೀವು 2 ರೌಂಡ್ ಸಾಕೆ, ಇಳಿತಾವ ಕೆಳಗ. ಒಂದು ಸಮಸ್ಯೆ ಖಂಡಿತ ಇದೆ. ಯಾರಿಗೆ? ಎದಕ್ಕೆ? ಅಯ್ಯೋ, ಹಾ. ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ. ಇವ ಅಣ್ಣ ದಿನ ಬರ್ತಾ ನೋಡ್ರಿ. ಕಾಲೇಜ್ ಡಿಸ್ಕಷನ್ ಮಾಡತ್ತಾರ ಈಗ. ರೋಡ್ ಮ್ಯಾಗ ಐತಲ್ಲ ಅಲ್ಲಿ DCMC ಕಡೆಗೆ. ಇಲ್ಲಿ ಹೊಂಟೈತಲ್ಲ ರಾಕೆಟ್ ವಿಮಾನ ಅಂತೇಳಿ ನಂಗಂತ ಲೆಕ್ಕ ಬರೋಲ್ದು. ನಿಮ್ಗೆ ಗೊತ್ತಾದಂದ್ರೆ ಕಮೆಂಟ್ ಹಾಕ್ರಿ. ಕೈಲಿ ನಮಸ್ಕಾರ ಮಾಡಿ ಹೊಂಟ್ ನೋಡ್ರಿ. ಇವ ಸ್ವಲ್ಪ ಬೆಳಕಾಗೈತಿ, ಇನ್ನು ಸೂರ್ಯನ ಮ್ಯಾಗ ಬರವಲ್ಲ. ನಮ್ಮಣ್ಣ ನೋಡಿದ್ರೆ ಸೂರ್ಯ ನಮಸ್ಕಾರ ಹಾಕ್ಬೇಕಂತೇಳಿ ಸೂರ್ಯನ ಸಂಬಂಧ ವೇಟ್ ಮಾಡತ್ತಾನ. ಇನ್ನೂ ಎಕ್ಸಸೈಸ್ ಮಾಡತ್ತಾನ. ಇನ್ನೂ ಎಕ್ಸಸೈಸ್ ಮಾಡೋದ ಮುಗೋದಿಲ್ಲ ಸೊಂಟದ್ದು. ಗೈಸ್ ಎಲ್ಲ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾರ ನೋಡ್ರಿ. ನಮಸ್ಕಾರ ಯಾರ್ಯಾರಿಗೆ ಗೊತ್ತಿಲ್ಲ, ಇವ ಮಾಡ್ತಾನೆ ನೋಡ್ರಿ. ಈಗ ಫುಲ್ ಮಾಡ್ತಾನೆ ನೋಡ್ರಿ. ಯಾರ್ಯಾರಿಗೆ ಗೊತ್ತಿಲ್ಲ ಇದು ಪೂರ್ತಿ ನೋಡ್ರಿ ಗೊತ್ತಾಗುತ್ತೆ.
ಸೂರ್ಯನ ಸಂಬಂಧ ಕಾಲ ಸಾಕತ್ತ, ಅದಕ್ಕೆ ಬಡ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿದ್ ನೋಡ್ರಿ. ಭಾಳ ಏನಿಲ್ಲವು, 12 ಅಷ್ಟ ಅದಾವು. ನೀವು ಮಾಡ್ರಿ, ನೀವು ಮೈಯಾಗಿ ನೀವೆಲ್ಲ ಸಡ್ಲಾಕಾವು. ಇವಾಗ ಸೂರ್ಯ ನಮಸ್ಕಾರ ಮುಗಿತೀವಿ ನೋಡ್ರಿ. ಸೂರ್ಯ ಮ್ಯಾಗ ಬರತನ. ಇವಾಗ ಬಿಗ್ ಬಾಸ್ ರಕ್ಷಿತ ಆಗತ್ತೆ ಮಾತಾಡ್ತೀನಿ. ಎಂತ ಗೊತ್ತುಂಟ ಗಾಯ್ಸ್, ಇವಾಗ ಸೂರ್ಯ ಸ್ವಲ್ಪ ಮ್ಯಾಗ ಬರ್ತಾ ಉಂಟು. ನನಗೆ ಎಂತ ಗೊತ್ತಿಲ್ಲ ಅದು ಮ್ಯಾಗ ಎಂತ ಬರುತ್ತಂತೆ. ಅದು ಎಂತ ಬಂದರೆ ನಾನು ಎಂತ ಮಾಡಲಿ ಅಂತೆ. ಅಷ್ಟೇ ಮಾಡಿದ್ ನೋಡಿ. ಇವ ಏನೇ ಹೇಳ್ತಾ ನೋಡ್ರಿ. ಅವ ರಕ್ಷಿತ ಗತಿ ಮಾಡ್ಕೊಂಡ್ರಿ, ಅದು ರಘು ದೇಸಾಯಿ ಗತಿ ಆಗ್ಬಿಟ್ಟಿತ್ರಿ. ಇದಲ್ಲದೆ ಇಬ್ಬರ ಬಂದಿವಿ, ಇನ್ನೊಬ್ಬ ಬಂದಿಲ್ಲ. ಇನ್ನೊಬ್ಬ ಎದಕ್ಕೆ ಬಂದಿಲ್ಲ ಅಂದ್ರೆ ಅವತ್ತು ವಿಡಿಯೋ ಸಂಬಂಧ ಬಂದಿದ್ದ. ಅವತ್ತು 19 ನಿಮಿಷದ ವಿಡಿಯೋ ಫುಲ್ಲು ಮಾಡ್ಯಾನ. ಅದು ಹಾಗೇ ಇಲ್ಲ, ಅದು ವಿಡಿಯೋ ಬರೀ ಸ್ಕ್ರೀನ್ಶಾಟ್ ಅಷ್ಟ ತೊಗೊಂಡೈತಿ. ಗಂಡ ಗಾಬ್ರಾಗಿ ಇವತ್ತು ಎದಿರಿ ಬಂದಿರಲ್ಲ ವಿಡಿಯೋಕ್ಕೆ. 19 ನಿಮಿಷದ ವಿಡಿಯೋ ಅವ ಮಾಡಿದ್ದಾರಿ. ಅದಕ್ಕೆ ಅದು ವಿಡಿಯೋನ ಆಗಿಲ್ರಿ. ಅದು ಗಂಡ ಗಾಬ್ರಾಗಿ ಮಾನಸಿಕ ಆಗಿ ಇವತ್ತು ಮನ್ಯಾಗ ಬಂದ್ಬಿಟ್ಟಾನ, ಮಕ್ಕೊಂಬಿಟ್ಟಾನ, ಚಾದರ ಫುಲ್ ಹಚ್ಕೊಂಡು. ಅದಕ್ಕೆ ಬಂದಿಲ್ರಿ ಅವ ಇವತ್ತು ಯಾಕೇನು ಜಲ್ದಿನ ಮ್ಯಾಗ ಬರಾಕತ್ತಾನ. ನಾ ಕಾಣ್ಲಿ ಅಂತೇಳಿ ಮ್ಯಾಗ ಬರತ್ತಾನು. ನನ್ನ ವಿಡಿಯೋ ಚಲೋ ಬರಲಿ ಅಂತೇಳಿ ಮ್ಯಾಗ ಬರತ್ತಾನೋ ಏನು ಲೆಕ್ಕನ ರೀ ಹೊಲ್ದಂಗಂತೂ. ನಿಮಗೇನ್ರ ಲೆಕ್ಕ ಇರ್ತಂದ್ರೆ ಕಮೆಂಟ್ ಹಾಕ್ರಿ. ಕಮೆಂಟ್ದಾಗ ಎಲ್ಲರೂ ಸ್ಕೂಲ್ ಬಿಟ್ಟು ಹೊಂಟ್ರಿ. ಇವಾಗ ನಾವು ಕೆಲವೇ ಗಂಟೆಗಳಲ್ಲಿ ನಾವು ನಮ್ಮ ಮನೆಯನ್ನು ಸೇರುತ್ತೇವೆ ನೋಡ್ರಿ. ಇದು ಗಣೇಶನ ಗುಡಿ ಐತಿ. ಗಣೇಶಗೆ ಇಲ್ಲಿದ್ದ ಕೈ ಮುಕ್ಕೊಂಡೆ ಇವಾಗ ಮನೆಗೆ ಹೊಂಟೇವಿ. ಗಣೇಶ ಕೈ ಮುಗಿಲಿಕ್ಕಂದು ಮನೆಗೆ ಬಂದು ಸೊಂಡಿಲೆ ಹೊಡೆದು ಬಿಡ್ತಾನೆ. ಅದಕ್ಕೆ ಗಣೇಶಿಗೆ ದೊಡ್ಡ ನಮಸ್ಕಾರ ಮಾಡಿಬಿಟ್ಟಾರೆ ಅಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.